ನಾವು ಜಾಸ್ತಿ ಮಾಡಿದ್ದೀವಿ. ಒಂದು 5-6 ತಿಂಗಳ ಮುಂಚೆನೇ ಜಾಸ್ತಿ ಮಾಡಿದ್ದೀವಿ. ಕಡಿಮೆ ಮಾಡಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿಗಳ ಹತ್ರ ಕೇಳಿದೆ, ಅವರು ಕಡಿಮೆ ಮಾಡೋಕ್ಕೆಲ್ಲ ಅಂತಂದರು. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಲಾರಿವರೆಗೂ ಕೇಳ್ತೀನಿ, ಲಾರಿ ಮಾಲೀಕರ ಅಸೋಸಿಯೇಷನ್ ಅವ್ರಿಗೆ, ಕೇಂದ್ರ ಸರ್ಕಾರ ಇಷ್ಟು ಸಲ ಡೀಸೆಲ್ ಜಾಸ್ತಿ ಮಾಡಿದ್ರಲ್ಲ, ರೇಟ್ ಜಾಸ್ತಿ ಮಾಡಿದ್ರೆ ಇಲ್ವೋ? ಕೇಂದ್ರ ಸರ್ಕಾರಕ್ಕಿಂತ ಯಾಕೆ ಹೋರಾಟ ಮಾಡಲ್ಲ ನೀವು? ಕೇಂದ್ರ ಸರ್ಕಾರ ಹೋರಾಟ ಮಾಡಬೇಕಲ್ಲ. ನಾವು ಒಬ್ಬರೇ ಟ್ಯಾಕ್ಸ್ ಜಾಸ್ತಿ ಮಾಡಿರೋದು, ಸೆಸ್ ಜಾಸ್ತಿ ಹಾಕಿರೋದು. ಸರ್ ಈಗ ಮುಷ್ಕರಣೆ ಮಾಡ್ತಾ ಇದ್ದಾರೆ ಸರ್, ಮಾಡಲಿ ಈಗ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಸಮಸ್ಯೆ ಆಗುತ್ತೆ. ಅಲ್ಲ, ಒಂದು ಇಟ್ಕೊಳ್ಳಿ, ಇದು ಮುಷ್ಕರ ಕೈ ಬಿಡೋದಕ್ಕೆ ಏನಾದ್ರು ಮಾತುಕತೆ ಬರ್ತಾರೆ, ಒಂದು ಕಾಲಕ್ಕೆ ಬರ್ತಾರೆ, ಮಾತಾಡ್ತೀವಿ. ಒಂದು ವೇಳೆ ಆಗದೆ ಹೋದ್ರೆ ಜನರಿಗೆ ಸಮಸ್ಯೆ ಆಗುತ್ತಲ್ಲ. ಹೌದಪ್ಪ, ನೀವು ನಮ್ಮದು ನಿಮ್ಮದೇ ಹೇಳ್ತೀರಾ, ನಮ್ಮದು ಕೇಳಬೇಕಲ್ಲ. ಈಗ ನಂದೇನು ಪ್ರಶ್ನೆ ಅಂದರೆ, ರಾಜ್ಯ ಸರ್ಕಾರ ಒಂದೇ ಅಲ್ಲ ಸರ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ, ನಾನು ಹೇಳೋದು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಜಾಸ್ತಿ ಆದರೆ ಏನಾಗುತ್ತೆ, ಅವ್ರಿಗೂ ಖರ್ಚು ಆಗುತ್ತೆ. ಸಹಜವಾಗದೆ ಜನರ ಮೇಲೆ ಬೀಳುತ್ತೆ, ಜನರ ಮೇಲೆ ತಾನೇ ಬೀಳೋದು. ಆಮೇಲೆ ನಮ್ದೇನಂದರೆ, ನಾನು ಇವರಿಗೆ ನಾವು ಸ್ಟ್ರೈಕ್ ಮಾಡಿ ನಮ್ಮ ಡೀಸೆಲ್ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಸಿದಾಗ ಸ್ಟ್ರೈಕ್ ಮಾಡ್ತಾರೆ. ಕೇಂದ್ರ ಸರ್ಕಾರ ಅಷ್ಟಲ್ಲಿ ಬೆಲೆ ಏರಿಸ್ತಾರಲ್ಲ ಡೀಸೆಲ್ದು, ಯಾಕೆ ಅವ್ರನ್ನ ಮಾಡೋದಿಲ್ಲ? ನಮ್ಮ ಮೇಲೇ ಯಾಕೆ ಬರ್ತೀರಾ ನೀವು? ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡಿದಾರಲ್ಲ, ಕೊಡಪ್ಪ ಅದು. ರೂಪಾಯಿ ಇತ್ತು, 2025 102 ರೂಪಾಯಿ ಆಗಿದೆ. ಡೀಸೆಲ್ಲು 2015 49 ರೂಪಾಯಿ ಇತ್ತು, ಈಗ 91 ರೂಪಾಯಿ ಆಗಿದೆ. ಇದೆಲ್ಲ ನಾವೇನೇ ಏರಿಸಿರೋದು? 41ರಿಂದ 1 ರೂಪಾಯಿಂದ 90 ರೂಪಾಯಿ ನಾವೇನೇ ಏರಿಸಿರೋದು? ಕೇಂದ್ರ ಸರ್ಕಾರ ಏರಿಸಿಲ್ಲ. ಒಟ್ಟು ಕೇಂದ್ರ ಸರ್ಕಾರ ಸೆಸ್, ಪೆಟ್ರೋಲು ಡೀಸೆಲ್ ಸೆಸ್ ಮೇಲೆ 36 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ನಮ್ದೇನು ಜಾಸ್ತಿ ಇಲ್ಲ, ಕೇಂದ್ರ ಸರ್ಕಾರದಿಂದ ಜಾಸ್ತಿ ಸೆಸ್. ಅವ್ರಿಗೆ ಆಲ್ ಇಂಡಿಯಾ ಅಲ್ವಾ, ಅವ್ರಿಗೆ ಜಾಸ್ತಿ ಬರುತ್ತೆ. ಎಲ್ಲಪ್ಪ ನಮ್ಗೆ 5 ಲಕ್ಷ ಅಲ್ಲ, 5 ಲಕ್ಷ ಅಲ್ಲ, 5 ಲಕ್ಷ ಕೋಟಿ ಅಲ್ಲ, ಅವ್ರು ಮಾಡಿದ್ರು ಕೂಡ ಅದೇನಾಯಿತು, ಜನಕ್ಕೆ ಹೊರೆ ಆಗಲಿಲ್ಲ, ಇವ್ರಿಗೂ ಕೊಟ್ಬಿಟ್ರು. ಪೆಟ್ರೋಲ್ ನಾವು ಪೆಟ್ರೋಲ್ ಮೇಲೆ ಮಾಡಲಿಲ್ಲ, ಡೀಸೆಲ್ ಹಣಕಾಸಿಲ್ಲ ಕರೆಕ್ಟಾಗಿ ಇದ್ದೆ. ಆಮೇಲೆ ಮನವಿ ಕೊಟ್ಟೋಗಿ ಅಂತ ಹೇಳಿದೆ, ಆಯುಕ್ತರಿಗೂ ಮನವಿ ಕೊಡಿ ಅಂತ. ಇಲ್ಲ, ಆಯುಕ್ತರಿಗೆ ಆಗಲೇ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ನಾನು ಅವ್ರಿಗೆ ಯಾಕೆ ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತೀರಾ, ಪಾಯಿಂಟ್ಸ್ ಏನು ಅಂತ ಕೇಳಿದೆ. ಅದು ಡೀಸೆಲ್ದು ಮೊದಲನೇದಾಗಿ ಹೇಳಿದ್ರು. ನಾನು ಹೇಳಿದೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ನಾವೀಗ ಡೀಸೆಲ್ ಜಾಸ್ತಿ ಮಾಡಿದ್ವಿ. ಹಿಂದೇನೂ ಒಂದು 5-6 ತಿಂಗಳ ಮುಂಚೆ ಒಂದು ಸ್ವಲ್ಪ ಡೀಸೆಲ್ ಮಾಡಿದ್ವಿ. ಆದರೆ ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಎಷ್ಟು ಸಲ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದೆ? ನಾವು ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಜಾಸ್ತಿ ಆದ ತಕ್ಷಣ ನೀವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತೀರಾ? ಕೇಂದ್ರ ಸರ್ಕಾರ ಮಾಡಿದಾಗ ಯಾಕೆ ಮಾಡಲಿಲ್ಲ ಅಂತಲೂ ಕೇಳಿದೆ. ನೆನ್ನೆನೂ ಕೇಳಿದೆ, ಪ್ರಜಾವಾಣಿಯಲ್ಲಿ ಬಂದಿತ್ತು ನೆನ್ನೆ. ಪ್ರಜಾವಾಣಿಯಲ್ಲಿ ನೋಡಿ, ಈ ರೀತಿ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದೆ. ಆಮೇಲೆ ಡೀಸೆಲ್ ದರ, ಪೆಟ್ರೋಲ್ ದರ ನಾವು 2 ಸಲ ಟ್ಯಾಕ್ಸ್ ಹಾಕಿದ್ದೀವಿ, ಸೆಸ್ ಹಾಕಿದ್ದೀವಿ. ಕೇಂದ್ರ ಸರ್ಕಾರ ಎಷ್ಟು ಸಲ ಸೆಸ್ ಆಗಿದೆ? ಹಾಕಿದಾರಾ ಇಲ್ವೋ? ಅವಾಗ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಅಂತ ನಾನು ಕೇಳಿದೆ. ಆಮೇಲೆ ಇನ್ನೊಂದು ಇದು ಟೋಲ್ ತೆಗಿಬೇಕು ಅಂತ ಹೇಳ್ತಾರೆ. ಟೋಲ್ ತೆಗಿಬೇಕು ಅಂತ, ಟೋಲ್ ತೆಗೆದ್ರೆ ಈಗ ಅಂದರೆ ನಮ್ಮ ಸ್ಟೇಟ್ ಟೋಲ್ ತೆಗೀರಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ್ದು ತೆಗಿಬೇಕಲ್ಲ ಟೋಲು. ತೆಗೆದರೆ ಎಲ್ಲ ಟೋಲು ತೆಗಿಬೇಕು, ಕೇಂದ್ರ ಸರ್ಕಾರದ್ದು ತೆಗಿಬೇಕು, ರಾಜ್ಯ ಸರ್ಕಾರದ್ದು ತೆಗಿಬೇಕು. ಎಲ್ಲಿ ಆಯಿತು, ಕೇಂದ್ರ ಸರ್ಕಾರದ್ದು ಹಾಕಬೇಕು. ಈಗ ನಮ್ಮ ಟೋಲ್ ಬೇಡ, ಕೇಂದ್ರ ಸರ್ಕಾರದ ಟೋಲ್ ಹಾಕಬೇಕು, ಅವ್ರದ್ದು ತೆಗೀಲಿ, ಅವ್ರಿಗೆ ಒಂದು ಅನುಕೂಲ ಅಲ್ವಾ? ಅದನ್ನು ಆಯಿತು, ಮುಖ್ಯಮಂತ್ರಿಗಳ ಹತ್ರ ಮಾತಾಡೋಣ. ಪ್ರಪೋಸ್ಡ್ ಹೈಕ್ ಆಫ್ ಓಲ್ಡ್ ವೆಹಿಕಲ್ ಫಿಟ್ನೆಸ್ ಇದನ್ನು ಬಂದಿಲ್ಲ, ಡ್ರಾಫ್ಟಲ್ಲಿದೆ. ಇದು ಕೇಂದ್ರ ಸರ್ಕಾರದ ನೀತಿ. ಯಾವುದು ಈ ಫಿಟ್ನೆಸ್ ಎಲ್ಲ ನಮ್ಮದಲ್ಲ, ಅದೆಲ್ಲ ಕೇಂದ್ರ ಸರ್ಕಾರದ ನೀತಿ ಅದು. ಆಮೇಲೆ ಇದು VLTS ಕೇಂದ್ರ ಸರ್ಕಾರದ್ದು ನೀತಿಯಿಂದ ಮಾಡ್ತಿರೋದು. ಆಮೇಲೆ ಇದು ಬರುತ್ತಲ್ಲ, ನೇಮ್ ಪ್ಲೇಟ್ಸು, ಹೈ ಸೆಕ್ಯೂರಿಟಿ ನೇಮ್ ಪ್ಲೇಟ್ಸ್, ಇದೆಲ್ಲ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು. ಥ್ರೂಔಟ್ ಇಂಡಿಯಾ ಯೂನಿಫಾರ್ಮಾಗಿ ಒಂದೇ ಥರ ಮಾಡ್ತೀವಿ. ಆಮೇಲೆ
ಈ ರಿಸ್ಟ್ರಿಕ್ಷನ್ಸು ವೆಹಿಕಲ್ಸ್ ಹೋಗೋದಕ್ಕೆ ಬರೋದಕ್ಕೆ ಪೊಲೀಸ್ ಈಗ ಬ್ಯಾಂಗ್ಳೂರಲ್ಲಿ ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ದಾರೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ. ಅದು ರಿಸ್ಟ್ರಿಕ್ಷನ್ನು ತೆಗೆದುಬಿಡಬೇಕು, ನಾವು ಫ್ರೀಯಾಗಿ ಬಿಡಬೇಕು ಅಂತ ಹೇಳ್ತಾರೆ. ಇದು ಪೊಲೀಸ್ ಇಲಾಖೆ ಹತ್ರ ಮಾತಾಡಬೇಕು. ಆಮೇಲೆ ಮೈಕ್ರೋ ಫೈನಾನ್ಸು ಲೋನ್ ತೊಗೊಂಡಿರ್ತಾರಲ್ಲ ಅದ್ರ ಬಗ್ಗೆನೂ ಸಮಸ್ಯೆ ಕೇಳ್ಕೊಂಡಿದ್ದಾರೆ. ಇದೆಲ್ಲ ಹಣಕಾಸು ಈಗ ಮೊನ್ನೆ ಸುಗ್ರೀವಾಗೆ ತಂದಿದ್ದೀವಿ. ಇದು ಇಷ್ಟು ಅವ್ರದ್ದು ಇಂಪಾರ್ಟೆಂಟು. ಆಮೇಲೆ RTO ಚೆಕ್ ಪೋಸ್ಟ್ ತೆಗಿಬೇಕು ಅಂತಾರೆ. ಒಂದು ಅರ್ಧ ರಾಜ್ಯಗಳಲ್ಲಿ ತೆಗೆದವರು ನಮ್ಮ ದೇಶದಲ್ಲಿ, ಇನ್ನೊಂದು ಅರ್ಧ ರಾಜ್ಯಗಳಲ್ಲಿ ತೆಗೆದಿಲ್ಲ. ಇದರಲ್ಲೆಲ್ಲ RTOಗಳು ಗುಜರಾತು, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಹರಿಯಾಣ, ಪಂಜಾಬು, ರಾಜಸ್ಥಾನ, ಹಿಮಾಚಲ ಎಲ್ಲ ತೆಗೆದಿದ್ದಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಪಾಂಡಿಚೇರಿ, ಗೋವಾ ಈ ಭಾಗದಲ್ಲಿ ತೆಗೆದಿಲ್ಲ. ಇದು ಒಂದು ಮುಂದಕ್ಕೆ ತಗೊಂಡು ತೀರ್ಮಾನ ತಗೋಬೇಕಿದೆ. ಆಮೇಲೆ RTOದು ಕಂಟ್ರೋಲ್ ಆಫ್ ವೆಹಿಕಲ್ಸು, ಟು ಇನ್ಸ್ಪೆಕ್ಟ್ ದ ವೆಹಿಕಲ್ಸ್ ಎಂಟ್ರಿಂಗ್ ದ ಎಕ್ಸಿಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟು, ಟು ಕಲೆಕ್ಟ್ ದ ಟ್ಯಾಕ್ಸಸ್ಸು, to impose the penalties for vehicles of Motor Vehicle Act rules, to keep eye on the movement of trucks, to issue temporary permits, special permits, ಆಮೇಲೆ to check the validity of the permits, ಆಮೇಲೆ ಕಲೆಕ್ಟಿಂಗ್ ಆಫ್ ರೆವಿನ್ಯೂ ಇದು. ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ಲಾರಿಗಳೆಲ್ಲನೂ ಈ 10 ಟನ್ನು 15 ಟನ್ನ ಕೆಪಾಸಿಟಿ ಇರುತ್ತೆ. 30-40 ಟನ್ ಹಾಕ್ಕೊಂಡು ನಮ್ಮ ರಸ್ತೆಗಳು, ಗ್ರಾಮೀಣ ಪ್ರದೇಶಗಳೆಲ್ಲ ರಸ್ತೆಗಳೆಲ್ಲ ಹಾಳಾಗುತ್ತೆ. ಅದನ್ನೆಲ್ಲ ಚೆಕ್ ಮಾಡೋಕ್ಕೆಲ್ಲ ಬೇಕಲ್ಲ. ಇದಿಷ್ಟು ಇನ್ನೇನು ಅವ್ರು ಬರ್ತಾರೆ. ಈಗ ಕೇಳ್ತಾ ಇರೋದವರು